ಬೇರೆಯವ್ರು ಯಾರು ಮಕ್ಳನ್ನ ಓದ್ಸೋದೇ ಇಲ್ವಾ? ಇವಳೇನ ಸೀಮೆಗಿಲ್ದಿರೋ ಮಗನ್ ಎತ್ತಿರೋದು? ತಗಳ್ರಿ. ಗಿಡಕ್ಕೆ ನೀರು ಗೊಬ್ಬರ ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು. ಹೆಚ್ಚಿಗೆ ಹಾಕಿದ್ರೆ ಕೋತು ಹೋಗಲ್ವಾ? ಕೂರಕ್ಕೂ ಬಿಡಲ್ವಂತೆ, ನಿಲ್ಲಕ್ಕೂ ಬಿಡಲ್ವಂತೆ. 3 ಹೊತ್ತು ಓದು ಅಂತ ಹಿಂಸೆ ಕೊಡ್ತಾನಂತೆ. ನಾನ್ ಬಟ್ಟೆ ಐರನ್ ಮಾಡ್ದಂಗೆನೆ ಅವನವ್ರ ಮಗನ್ನೇ ಐರನ್ ಮಾಡ್ತಾವನೆ. ಮಿಲಿಟರಿ ರೂಲ್ಸ್ ಅಂತೆ, ಇಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೊತ್ತಿಗೆ ತಿನ್ಬೇಕು, ಇಷ್ಟೊತ್ತಿಗೆ ಮಲಗಬೇಕು ಅಂತ. ಗುರು 7ನೇ ಮನೆಯಿಂದ 8ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಆ ಮನೆಗೆಲ್ಲ ಒಳ್ಳೇದೇ ಆಗತ್ತೆ. ಕುಮಾರ ಕುಮಾರ, ಎಷ್ಟ್ ಸರಿ ನಾವು ಕರಿಯೋದು? ತಿಂಡಿ ಏನ್ರಿ? ಯಾಕೆ ಹೋಗ್ತಾ ಇದೆಯಾ? ಬೆಳಿಗ್ಗೆದ ಮಗು ಕಾಫಿನೂ ಕುಡ್ದಿಲ್ಲ, ತಿಂಡಿನೂ ತಿಂದಿಲ್ಲ. ಬಾರೋ. ಅವಳು ತಿನ್ನೋದಕ್ಕಿಂತ ಓದೋದು ಮುಖ್ಯ, ಅರ್ಥ ಮಾಡ್ಕೋ. ನಿಮ್ಗೆ ಯಾವಾಗ್ಲೂ ನಾನು ಬೈಯೋದೇ ಕೆಲ್ಸ ರೀ. ಟೈಮ್ ನೋಡಿ, ಲೇಟ್ ಆಗ್ಲಿಲ್ವಾ ನಿಮ್ಗೆ? ಅಯ್ಯಯ್ಯೋ, ನಿನ್ನೆ ಬೇಗ ಟಿಫನ್ ರೆಡಿ ಮಾಡು, ನಾನು ಸ್ನಾನ ಮಾಡಿಬಿಟ್ಟು ಬರ್ತೀನಿ. ರೀ, ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಪಲ್ಯ ಓಕೆನಾ? ಯಾಕೆ ಕಿರ್ಚಾಡ್ತಿದ್ದೆ? ಇಂಡಸ್ಟ್ರಿ ಬಿಗ್ ಆಡಿಟರ್ ಒಂದೇ ಅಪ್ಪ, ಒಂದ್ 5,000 ರೂಪಾಯಿ ಬೇಕಾಗಿತ್ತು. ಆರ್ಗನೈಸೇಷನ್ ಡೆವಲಪ್ಮೆಂಟ್ ಅದು ಟ್ಯುಟೋರಿಯಲ್ ಕೋರ್ಸ್ ಇತ್ತಲ್ಲ, ಅದ್ರದ್ದು ಫೀಸ್ ಲಾಸ್ಟ್ ಡೇಟು. ಮುಂಚೆನೆ ಹೇಳ್ಬೇಕು ತಾನೆ. ಈಗೇನ್ ಆಗೋದಿಲ್ವಾ? ಕೊಡ್ತೀನಿರಪ್ಪ. ಗಿರಿಜಾ, ನಿನ್ ಸೀರೆಗಂತ 5,000 ಕೊಟ್ಟಿದ್ನಲ್ಲ, ಅದನ್ನ ಕೊಟ್ಬಿಡು. ವರ್ಷಕ್ಕೆ ಒಂದ್ಸರಿ ನನ್ನ ಹೆಸರಿಗೆ ಬರೋಂತ ಬಡ್ಜೆಟ್ ನಾ ಕೊಡಲ್ಲ. ಮಗ ಅಂತ ಬಂದ್ರೆ ಯಾವ ಬಡ್ಜೆಟ್ ಇಲ್ಲ. ಇವತ್ತು ಲಾಸ್ಟ್ ಡೇಟ್ ಅಂತೆ, ಕೊಡ್ಬೇಕಂದ್ರೆ ಕೊಡ್ಬೇಕು. ತಗೋ. ಏನ್ ಕೊಡಕ್ತಾ ಇದೀಯಾ? ಏನಿಲ್ಲ. ಥ್ಯಾಂಕ್ ಯು, ಬಾಯ್. ದ ಎಕನಾಮಿಕ್ಸ್ ಇಸ್ ದ ಫೌಂಡೇಶನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಫಾರ್ ದ ಗಿರಿಜಾ, ಹೆಂಗೆ ಇಂಗ್ಲಿಷ್? ಏನ್ರು ಕತ್ತೆ ಕಾಯ್ತಾ ಇದ್ದೀರಾ? ಗೆಸ್ಟ್ ಬರ್ತಾ ಇದಾರೆ. ಇನ್ 10 ನಿಮಿಷದಲ್ಲಿ ಡೆಕೋರೇಷನ್ ಎಲ್ಲ ಮುಗಿಸ್ಬೇಕು ನೀವು. ಇಡಿಯಟ್ಸ್. ಡೆಕೋರೇಷನ್ ಬಗ್ಗೆ ನಮಗೆ ಹೇಳ್ಕೊಡಕ್ ಬರ್ತಾವನೆ. ಚಿಕ್ಕ ವಯಸ್ಸಲ್ಲೇ ಕೂದಲನ್ನ ಬೆಳ್ಳಗ್ ಮಾಡ್ಕೊಂಡ್ ಕೂತವನೆ. ಅದಕ್ಕೆ ಮೊದಲು ಡೈ ಹಾಕೊಳಕ್ ಹೇಳ್ಬೇಕು. ವೆಲ್ಕಮ್ ಟು ಅವರ್ ಹಂಬಲ್ ಆಫೀಸ್. ಇವರು ನಮ್ಮ ಸ್ಟಾಫ್, ಹೆಲ್ಪರ್ಸ್, ಟ್ಯೂನ್ಸ್. ಸರ್, ಗುಡ್ ಮಾರ್ನಿಂಗ್ ಸರ್. ಸರ್, ಮೈ ಸೆಲ್ಫ್ ಶಿವಕುಮಾರ್ ಸರ್, ರಾಜನ್ ಕುಂಟೆ, ನೆಲಕುಂಟೆ, ಗೌಡ್ರಳ್ಳಿ ಸರ್. ಸರ್, ಫಾದರ್ ಆಫ್ ಶಿವಕುಮಾರ್ ಸರ್. ಮೈ ಸನ್ ಸ್ಟಡಿಂಗ್ ಇನ್ 3rd year BCom ಸರ್, ಇನ್ ವಿಜಯನಗರ ಕಾಲೇಜ್ ಸರ್. ಸರ್, ಫಸ್ಟ್ 2 years ಫಸ್ಟ್ ಕ್ಲಾಸ್ ಸರ್, 3rd year ಟ್ರೈಂಗ್ ಫಾರ್ ಡಿಸ್ಟಿಂಕ್ಷನ್ ಸರ್. ವೆರಿ ಗುಡ್ ಸ್ಟೂಡೆಂಟ್ ಸರ್. ಆಫ್ಟರ್ ದಟ್ 2 years ಹೈಯರ್ ಸ್ಟಡಿ ಸರ್, ದೆನ್ ಬಿಕಮ್ ಆಫೀಸರ್ ಲೈಕ್ ಹಿಮ್ ಸರ್. ಬನ್ನಿ, ಇಲ್ದಿದ್ರೆ ಎಲ್ಲ ಜಾತಕನ ಕೊಟ್ಬಿಡ್ತಾನೆ ಇಲ್ಲಿ. ಆಲ್ ದ ಬೆಸ್ಟ್ ಮಿಸ್ಟರ್ ಶಿವಕುಮಾರ್. Convey my best wishes to your son. Sir, take sweet, sir. Sir, sweet, sir. ಕಳ್ಳ ನಾಯಿ ಇಲ್ಲಿದ್ಯಾ? ಏನೋ ನೋಡಿ, ಎಕ್ಸರ್ಸೈಸ್ ಮಾಡ್ತಿದ್ಯಾ? 6 ಪ್ಯಾಕ್ಸ್ ಏನಾದ್ರು ಮಾಡ್ತಿದ್ಯಾನಪ್ಪ? 6 ಪ್ಯಾಕ್ ನಮ್ದೇನಿದ್ದು ಫುಲ್ ಪ್ಯಾಕ್ ಅಮ್ಮ. ನಿನ್ನೆ ಮಿಕ್ಸ್ ಹೊಡೆದ್ಬಿಟ್ಟೆ, ಹ್ಯಾಂಗ್ ಓವರ್ ಇದೆಲ್ಲ ಮಿಸ್ ಆಗಿತ್ತು. ಈಗ ತಗೊಂಡೆ, ಹೊಡ್ಕೊಂಡ್ಬಿಡ್ತೀನಿ. ನಿನ್ನಂತ ಲೂಸ್ ನನ್ನ ಮಗ ನಾನು ಎಲ್ಲೂ ನೋಡಿಲ್ಲಪ್ಪ. ಲೈ, ನಾನು ನಿಮ್ಮ ಅಪ್ಪನ ಫ್ರೆಂಡು, ನಿನ್ ಫ್ರೆಂಡ್ ಅಲ್ಲ. ನಿಮ್ಮ ಅಪ್ಪನ ಕೊಡೋ ಮರ್ಯಾದೆಯಲ್ಲಿ 1% ನನ್ ಕೊಡೋ. ಆಯ್ತಪ್ಪ, ಕೊಡೋಣ, ಮರ್ಯಾದೆ ಕೊಡೋಣ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ನೋಡೋ, ಈ ಎಣ್ಣೆ ನನಗೂ ಹೆಲ್ಪ್ ಮಾಡಲ್ವಾಗ? ಹೌದಾ? ಈ ಅಮೃತ ನೋಡಿ, ಇದ್ರ ಮೇಲೆ ಆಣೆ ಮಾಡಿ ಹೇಳು, ನಾನು ಮಾಡಲ್ಲ ಅಂತ. ನಾನು ವಾಪಸ್ ಹೋಗ್ಬಿಡ್ತೀನಿ. ಫಾರಿನ್ ಸ್ಕಾಚ್ ಅಪ್ಪ. ಗೊತ್ತಾಯ್ತು ಕಣಲೇ. ಲೇ, ಬೆಂಕಿ ಮುಂದೆ ಬೆಣ್ಣೆ, ಈ ನಾಣಿ ಮುಂದೆ ಎಣ್ಣೆ ಇಟ್ಬಿಟ್ರೆ ಕರಗೋಗುತ್ತೆ ಕಣೋ. ಇರ್ಲಿ ಬಿಡು. ನನಗೆ ಕುಡ್ಕೋ ಅಪ್ಪ. ನಾಳೆ ಅವಾಗ ಮಿಸ್ ಮಾಡ್ಬಿಡ, ಸರಿನಾ? ಆಯ್ತು, ಹೋಗ. ಲಿಮಿಟ್ ಅಲ್ಲಿ ಕುಡಿಯಲೇ. ನೋಡೋಣ, ಹೋಗಲು. ಫಾರಿನ್ ವಿಸ್ಕಿ ಫುಲ್ ಆಗಿ ಕುಡಿದು ಬೆಳಿಗ್ಗೆ ಹತ್ರ ಬರೋಣ. ಹೋಗ. ಸರ್, ಪೋಸ್ಟ್. ನಾನೇ ಬಂದ ಕೊಡಪ್ಪ. ನಿಮ್ದಲ್ಲ ರೇ? ನಂದ, ಹೋಗಪ್ಪ. ನಾಣಿ, ಪೋಸ್ಟ್ಮನ್ ಬಂದಿದ್ದ. ಪೋಸ್ಟ್ಮನ್ ಅದೇನಮ್ಮ, ಅದು ಕಾಲೇಜ್ ಮ್ಯಾಟ್ರು. ನಾನು ಕುಮಾರಂಗ್ ಇರ್ಬೇಕು ರೀ. ಕಾಲೇಜಿಂದ ಕುಮಾರಂಗ್ ಲೆಟ್ರು. ಓ, ಕುಮಾರ ಮನೇಲವನಾ? ನಾ ಬನ್ನಿ, ನಾನೇ ಕೊಡ್ತೀನಿ. ಬನ್ನಿ, ನಾ ಕೊಡ್ತೀನಿ. ಬಾಮ, ನಾನೇ ಕೊಡ್ತೀನಿ. ಅಲ್ಲ, ಅಯ್ಯೋ ತೆರಿಗೆ,
10:30 ಕಣೋ, ಇನ್ನು ಕೆಲ್ಸಕ್ಕೆ ಹೋಗಿಲ್ವೇನೋ? ಲೇಟ್ ಆಯ್ತು ಬಿಡು. ಅವ್ರು ಹೋಗ್ತಾರೆ, ಮೊದಲು ಲೆಟರ್ ಯಾವ letter? ಅದಿರ್ಲಿ. ಕಾಲೇಜಿಂದ ಲೇ, ಕುಮಾರ 10:30 ಹೇಳಿದ್ರು. ಇನ್ನು ಕೆಲ್ಸಕ್ಕೆ- ಕಾಲೇಜಿನಿಂದ ಲೆಟರ್ ಬಂದಿದೆ, ಕೊಡ ಇಲ್ಲಿ. ನಾನು ಓದ್ತೀನಿ ಬಿಡ. ಅಲ್ಲ ಮಾದು. ಕೊಡ, ನನಗೇನು ಕನ್ನಡ ಓದಕ್ ಬರಲ್ವಾ? ಕೊಡ. ಅಯ್ಯ ಬೇಡ ಬೇಡ, ನಾನು ಓದ್ತೀನಿ ಬೇಡ. ನನ್ ಮಗ ಅವನು, ನಾನೇ ಓದ್ತೀನಿ. ಓದು. ನಿಂಗ್ ಬರ ಕಣ್ಕಣಲ್ಲ, ಕ್ಲಾಸ್ ಹಾಕಿಲ್ಲ. ಏನಿದು ನೋಡೋಣ. ಗುಂಪುಗಾರಿಕೆ, ಪುಂಡಾಟಿಕೆ, ರಾಜಕೀಯ ಬೆಳವಣಿಗೆ, ಕಾಲೇಜಲ್ಲಿ ಧೂಮಪಾನವೇ. ಏಯ್ ಏನು ಓದೋ? ಓದ್ತೀನಿ, ಕೆಲ್ಸಕೋ. ಯುವಕರನ್ನು ಸೇರಿಸಿ ಅವರಲ್ಲಿ ಚೈತನ್ಯ ತುಂಬಿದ ವಿದ್ಯಾರ್ಥಿ ಮಿತ್ರ ಕುಮಾರ್. ಹೆಂಗೆ ನಮ್ಮ ಹುಡುಗ? ಓದಿನ ಕಡೆ ಸಂಪೂರ್ಣ ಗಮನ. ಶ್ರೇಷ್ಠ ವಿದ್ಯಾರ್ಥಿ ನಮ್ಮ ಕುಮಾರ್. 100ಕ್ಕೆ 100 ಹಾಜರಾತಿ. ಅತ್ಯುತ್ತಮ ವಿದ್ಯಾರ್ಥಿ ನಿಮ್ಮ ಕುಮಾರ್. ಅಲ್ಲ, ಹಿಂಗೆ ಕೇಳಿಸ್ಕೊಂತಾ ಇರ್ತೀರಾ? ಎಂತ ಸ್ವೀಟ್ ಮ್ಯಾಟ್ ಹೇಳ್ತಾ ಇದ್ದೀನಿ. ಒಂದು ಸ್ವೀಟ್ ಕಾಫಿ ನೀನ್ ಕರ್ನಾಟಕ ಉತ್ಸವದಲ್ಲಿ ಇದರಲ್ಲಿರೋ ಮ್ಯಾಟ್ ಎಲ್ಲ ನನಗೆ ಮರ್ತೋಗುತ್ತೆ. ಒಂದು ನಿಮಿಷ. ಕ್ರೀಡೆಯಲ್ಲಿ ಚಾಂಪಿಯನ್. ಕಾಲೇಜಿನ ಆವರಣದಲ್ಲಿ ಗಿಡಗಳನ್ನು ನೆಡುವುದಕ್ಕೆ ರುವಾರಿಯಾಗಿದ್ದಾನೆ ನಿಮ್ಮ ಕುಮಾರ್. ರವೆ ಬಂಡಿ ಕೊಡಿ, ಥ್ಯಾಂಕ್ ಯು. ನಮ್ಮ ಕಾಲೇಜಿನ ಹೆಮ್ಮೆ ಮಗ ನಿಮ್ಮ ಕುಮಾರ್. ಹೆಮ್ಮೆ ಹೆಮ್ಮೆ ಅಲ್ಲ, ಹೆಮ್ಮೆ ನಮ್ಮ ಮಗ. ಒಳ್ಳೆ ಫ್ರೇಮ್ ಹಾಕ್ಸ್ತೀನಿ. ಮೊದಲು ದೇವ್ರ ಮುಂದೆ ಇಡ್ಬೇಕು. ಇಲ್ಲ ಗಿರಿಜಾ, ರೂಮ್ಗೆ ಹೋದ ನೋಡಿ. ನಾನು ರವಿ ಉಂಡೆ ಅನ್ಕೊಂಡೆ. ಪೇಪರ್ ತಿನ್ಬಿಟ್ನ ಒಂದು ಬಿಡಿ, ಚೆನ್ನಾಗಿದೆ. ಅಯ್ಯೋ ಥೂ. ಅಲ್ಲ ಸ್ವೀಟ್ ಮಾತ್ರ ಹೇಳಿದ್ದೀನಿ. ಸ್ವೀಟ್ ಇದು ಸ್ವೀಟ್ ಚೆನ್ನಾಗಿದೆ. ಈ ತಿಂಗಳು ಬಡ್ಜೆಟ್ ಬಾಡಿಗೆ 8,000. KEB ಬಿಲ್ಲು 700 ರೀ. ನೀರಿನ ಬಿಲ್ಲು 500. ಗ್ಯಾಸು 600. ಹಾಲು 300 ರೀ. ದಿನಸಿನ ಅಂಗಡಿ 3,000. ಇಲ್ಲಿ 3,500 ಅಂತ ಬರ್ದಿದ್ಯಾ? 3,500. ಹಾ, ಕರೆಕ್ಟ್ ಆಗಿ ಹೇಳ್ಬೇಕು. ಪೇಪರು 250. ಕೇಬಲ್ 350. ಬೈಕ್ EMI ಅದ್ಯಾವತ್ತಾರು ಬದಲಾಗುತ್ತಾ? 6,900 ರೂಪಾಯಿ. ಗಿರಿಜಾ, ಆವಾಗ್ಲಿಂದ ನೋಡ್ತಾ ಇದ್ದೀನಿ. ಬೋರ್ಡ್ ನೋಡಿ ಹೇಳ್ತಾ ಇದೆಯಲ್ಲ, ಏನ್ ವಿಷಯ? ಹೆಂಗ್ರಿ ನೋಡಕ್ಕಾಗತ್ತೆ? ನಾನು ಅಲ್ತಾನೆ ಇದ್ದೆ. ಸರಿ ಗಿರಿಜಾ, ನಾನ್ ನಿನಗೆ 22,000 ಕೊಟ್ಟೆ. ನೀನು 21,100 ಅಂತ ಬರೆದಿದ್ದೆ. ಉಳಿದಿರೋ 900 ರೂಪಾಯಿ ಎಲ್ಲಿ? ನನ್ನನ್ ಕೇಳಿದ್ರೆ ಅಲ್ಲೇ ಎಲ್ಲ ಇರುತ್ತೆ ನೋಡ್ರಿ. ಅದು ಇಲ್ಲ ಅಂತ ತಾನೇ ಕೇಳ್ತಾ ಇರೋದು. ಏನ್ ನಿಮ್ಮರ್ಥ? ನಾನೇ ತಗೊಂಡಿರೋದು ನಾನೇ ಕಳ್ಳಿ ಅಂತನಾ? ಏನೋ ಈ ಮನೆ ನಾನು ಒಬ್ಳೇ ಇರೋ ತರ. ಅಂದ್ರೆ ನನ್ ಮಗನ್ ಮೇಲೆ ಅನುಮಾನ ಪಡ್ಬೇಕಾ? ಅಪರಂಜಿ ತರ ಬೆಳೆಸಿದ್ದೀನಿ ಅವನ್ನ. ಅವನ್ ಕದಿಯೋಕೆ ಸಾಧ್ಯನೇ ಇಲ್ಲ. ಅಂದ್ರೆ ಮಾತಿನ ಅರ್ಥ ಏನು? ನಾನೇ ತಗೊಂಡಿದ್ದೀನಿ ಅಂತ ನಿಮ್ಗೆ ಕನ್ಫರ್ಮ್ ಅಲ್ಲ? ಏಯ್, ನಾನಲ್ಲ, ಇಲ್ಲಿ ಲೆಕ್ಕ ಹೇಳ್ತಾ ಇದೆ, ಅರ್ಥ ಮಾಡ್ಕೊ ನೀನು. ಸರಿ, ಈಗ ಬರುತ್ತೆ ನೋಡು. ತಗೊಂಬರ್ತಾರೆ. ಬಾ ಬಾ ಬಾ. ಕೊಡೋ ಕೊಡೋ, ಕಳ್ಳಿ ಸಿಕ್ಕಾಕೊಂಡು. 900 ರೂಪಾಯಿ ಲೆಕ್ಕ. 1 ವರ್ಷದಿಂದ ಹರಿದೋಗಿರೋ ಬಟ್ಟೆನೆ ಹಾಕೋತಾ ಇದ್ರಲ್ಲ, ಅದಕ್ಕೆ ತಗೊಂಡಿರಿ. ಅಪ್ಪ, ಲವ್ ಲವ್. ಗಿರಿಜಾ, ಯಾಕೆ ಇಷ್ಟೊಂದು ಅವಸರ ಪಡ್ತೀಯ? ಇನ್ನೊಂದು ವರ್ಷ ಕಷ್ಟಪಟ್ರೆ ಅವನ್ ದೊಡ್ಡ ಆಫೀಸರ್ ಆಗ್ತಾನೆ. ಆಮೇಲೆ ಇದೇನೋ ಮೈಸೂರ್ ಸಿಲ್ಕ್ ನಿನ್ಗೆ, ಮೈಸೂರ್ ಪೇಟ ನನ್ಗೆ. ಏನಂತೀಯ ಕುಮಾರ? ಹ್ಞೂ ಅಪ್ಪ. ಅಮ್ಮ, ಮೈಸೂರ್ ಸಿಲ್ಕ್ ಅಲ್ಲ, ಮೈಸೂರ್ ರಾಣಿ ಮಾಡ್ತೀನಿ. ಚೂರ್ ನಗು 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 ನಗು. ಗಿರಿಜಾ, 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 ನನ್ ಮಗ ದೊಡ್ಡ ಆಫೀಸರ್ ಆಗಿದ್ದಾನೆ ಅಂತ ಕನಸು ಬಿತ್ತು ಗಿರಿಜಾ. ಅವನು ಸ್ಟೈಲ್ ಆಗಿ ಆಫೀಸ್ಗೆ ಹೋಗಿತ್ತು. ಆಫೀಸಲ್ಲಿ ಎಲ್ರು ಅವನ್ ನೋಡಿ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದ್ದು. ಆ ಆಫೀಸರ್ ಕುರ್ಚಿಯಲ್ಲಿ ಅವನು ಕೂತಿದ್ದು. ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಸಂತೋಷವಾಗಿದೆ ಗೊತ್ತಾ? ಅಷ್ಟೊಳಗೆ ಎಚ್ಚರ ಆಯ್ತು. ನಿಮ್ಗೊಂದು ವಿಚಾರ ಗೊತ್ತಾ? ಏನು? ಬೆಳಗಿನ ಜಾವ ಬೀಳೋ ಕನ್ಸು ನಿಜ ಆಗತ್ತಂತೆ. ಹೌದಾ? ನಮ್ಮ ಮಗ ಆಫೀಸರ್ ಆಗ್ಲಿ ಆಗ್ಲಿ ದೇವರೇ. ಗಿರಿಜಾ, ಟೈಮ್ ಆಯ್ತು. ಏನಕ್ಕೆ? ನಾನು ಹೋಗಿ ಅವನ ಎಬ್ಬಿಸ್ತೀನಿ. ರೀ, ಇನ್ನು 4:15 ರೀ. ಸ್ವಲ್ಪ ಮಲ್ಗಿರ್ಲಿ ಬಿಡ್ರಿ. ಇವತ್ತು ಅವನಿಗೆ ಎಕ್ಸಾಮು. ನನ್ನ ಕೈಯಾರ ಅವನಿಗೆ ಸ್ಟ್ರಾಂಗ್ ಕಾಫಿ ಕೊಟ್ರೆ ನಿದ್ರೆ ಗಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ತಾನೆ. ಸರಿ ನೋಡ್ರಿ.
ಕುಮಾರ ಎದ್ದೇಳಪ್ಪ. ಏನಪ್ಪ ನೀನು? ಇವತ್ತು ಅಕೌಂಟ್ಸ್ ಎಕ್ಸಾಮ್. ಅಪ್ಪ ಟೈಮ್ ಆಗಿದೆಯಪ್ಪ. ಅಪ್ಪ ರಾತ್ರಿ ಎಲ್ಲ ಓದು ಈಗ ಮಲ್ಕೊಂಡಪ್ಪ. ಅಯ್ಯೋ, ಅದಕ್ಕೆ ಅಂತ ನಿನ್ಗೋಸ್ಕರ ಸ್ಟ್ರಾಂಗ್ ಕಾಫಿ ಮಾಡಿದ್ದೀನಿ. ಹೆಂಗೆ ಕುಡಿದ್ಬಿಟ್ಟು ಚೆನ್ನಾಗಿ ಓದಪ್ಪ. ಗುಡ್ ಬಾಯ್. ನೀನ್ ಹೋಗು, ಚೆನ್ನಾಗಿ ಓದ್ಬೇಕು. ಹೋಗು.